ಹಲೋ ಮಕ್ಕಳೇ, ಯಾರಿಗೆಲ್ಲ ನಿಮ್ಮ ಜೀವನದಲ್ಲಿ ಆಸೆ ಇದೆ? ಆಸೆ ಅಂದ ತಕ್ಷಣ ಎಲ್ಲರ ಮುಖದಲ್ಲಿ ಎಷ್ಟೊಂದು ನಗು, ಎಷ್ಟೊಂದು ಸಂತೋಷ. ಮಕ್ಕಳೇ, ನಿಮಗೆಲ್ಲ ಬೆಳೆದು ದೊಡ್ಡವರಾದ್ಮೇಲೆ ಓಕೆ ಅಂಕಲ್, ನನಗೆ ಡಾಕ್ಟರ್ ಆಗಬೇಕು, ಇಂಜಿನಿಯರಿಂಗ್ ಆಗಬೇಕು, ಟೀಚರ್ ಆಗಬೇಕು, ಆರ್ಮಿಗೆ ಸೇರ್ಬೇಕು ಅಂಕಲ್ ನಾನು ಅಂತೇಳಿ ಮಕ್ಕಳೇ ನೀವೇನೆಲ್ಲ ಒಂದು ಆಸೆ ಪಟ್ಟಿದ್ದೀರಾ, ಹೌದಲ್ವಾ? ಒಂದಲ್ಲೊಂದು ಸುಂದರವಾದಂಥ ಒಂದು ಕಾಡು. ಆ ಸುಂದರವಾದ ಕಾಡಿನಲ್ಲಿ ಬಹಳ ಮರಗಳಿರ್ತದೆ. ಆ ಮರಗಳಲ್ಲಿ 3 ಮರಗಳು ವಿಶೇಷವಾದ ಮರಗಳಿರ್ತದೆ. ಆ 3 ಮರಗಳಿಗೆ ಒಂದೊಂದು ಆಸೆ ಅಥವಾ ಒಂದು ನಿರೀಕ್ಷೆ ಇರ್ತದೆ. ಮೊದಲನೇ ಮರ ಹೇಳುತ್ತೆ ಇನ್ನು 2 ಮರಕ್ಕೆ, ನಾನು ಈಗ ಚಿಕ್ಕ ಗಿಡವಾಗಿದ್ದೀನಿ, ದೊಡ್ಡ ಮರ ಆದ್ಮೇಲೆ ನಾನು ಬಡಗಿಯ ಕೈಯಲ್ಲಿ ಒಂದು ಸುಂದರವಾದಂತ ಒಂದು ಮಂಚ ಆಗ್ಬೇಕು. ಮಹಾರಾಜರು ಎಲ್ಲಿರ್ತಾರೆ? ಸಾಮಾನ್ಯವಾಗಿ ಅರಮನೆಯಲ್ಲಿ ಮಲಗಬೇಕಾದ್ರೆ ಮಹಾರಾಜರು ನನ್ನನ್ನು ಏನ್ ಮಾಡ್ಬೇಕು? ಒಂದು ಮಂಚವಾಗಿ ಉಪಯೋಗಿಸ್ಬೇಕಂತ ಹೇಳ್ಬಿಟ್ಟು ಮೊದಲನೇ ಮರ ಹೇಳುತ್ತೆ. 2ನೇ ಮರ ಹೇಳುತ್ತೆ, ನನ್ಗೆಲ್ಲ ರಾಜನಿಗೆ ಮಂಚ ಆಗ್ಲಿಕ್ಕೆ ಇಷ್ಟ ಇಲ್ಲ, ನಾನು ಸಮುದ್ರದಲ್ಲಿ ದೊಡ್ಡ ಒಂದು ಹಡಗಾಗ್ಬೇಕು, ಹಡಗಿನಲ್ಲಿ ತುಂಬಾ 100 ಜನರನ್ನ ನಾನು ಕರ್ಕೊಂಡೋಗ್ಬೇಕು, ನೀರಲ್ಲೇ ನಾನು ಇರ್ಬೇಕು 24 ತಾಸು ಅಂತೇಳಿ 2ನೇ ಮರ ಹೇಳುತ್ತೆ. 3ನೇ ಮರ ಹೇಳುತ್ತೆ, ನನ್ಗೆ ರಾಜನಿಗೆ ಮಂಚಾಗ್ಲಿಕ್ಕೆ ಇಷ್ಟ ಇಲ್ಲ, ಸಮುದ್ರದಲ್ಲಿ ದೊಡ್ಡ ಹಡಗಾಗ್ಲಿಕ್ಕೆ ಇಷ್ಟ ಇಲ್ಲ, ನಾನು ಕಾಡಲ್ಲೇ ಇದ್ದುಕೊಂಡು ಆಕಾಶದಷ್ಟು ಎತ್ತರ ನಾನು ಬೆಳಿಬೇಕು ಅಂತೇಳಿ 3ನೇ ಮರ ಹೇಳುತ್ತೆ. ಹಿಂಗೆ 3 ಮರಗಳು ದಿನಾಲು ಮಾತಾಡ್ಕೊಳ್ತಾ ಇರ್ಬೇಕಾದ್ರೆ ಕೆಲವು ವರ್ಷಗಳಾದ್ಮೇಲೆ ದೊಡ್ಡ ದೊಡ್ಡ ಒಂದು ಮರಗಳಾಯ್ತು. ಆಗ ಮರ ಕಡಿಯೋನು ಕಾಡಿಗೆ ಬಂದು ಮೊದಲನೇ ಮರನ ನೋಡಿ ಏನ್ ಮಾಡ್ತಾನೆ? ಕಚ್ಚ 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 ಅಂತೇಳಿ ಕತ್ತರಿಸ್ತಾನೆ. ಆಗ ಮರಕ್ಕೆ ತುಂಬಾ ಖುಷಿ ಆಗುತ್ತೆ. ನನಗೆ ರಾಜನಿಗೆ ನಾನು ಮಂಚ ಆಗ್ತೇನೆ ಅಂತೇಳಿ ಆ ಮರ ಕಡಿಯೋನು ಆ ಮರ ತಕೊಂಡು ಹೋಗಿ ಬಡಗಿಗೆ ಕೊಡ್ತಾನೆ. ಬಡಗಿ ಏನ್ ಮಾಡ್ತಾನೆ ಗೊತ್ತಾ? ಅದರಿಂದ ರಾಜನಿಗೆ ಮಂಚ ಮಾಡೋದಿಲ್ಲ, ಒಂದು ಚಿಕ್ಕ ಒಂದು ತೊಟ್ಲು ಮಾಡ್ಬಿಡ್ತಾನೆ. ಹೌದು ಮಕ್ಕಳು, ತೊಟ್ಲು ಮಾಡಿದಾಗ ಈ ಇಸ್ರೇಲ್ ದೇಶದ ಒಂದು ಬೆತ್ಲೆಹೇಮ್ ಅನ್ನುವಂಥ ಒಂದು ಗ್ರಾಮದಲ್ಲಿ ಯೋಸೇಫ ಮತ್ತು ಮರಿಯಳು, ಆ 9 ತಿಂಗಳ ಗರ್ಭಿಣಿಯಾಗಿರುವಂತ ಮರಿಯಳು, ಅವರಿಬ್ಬರು ಕುಟುಂಬವಾಗಿ ಪ್ರಯಾಣ ಮಾಡಬೇಕಾದ್ರೆ ಆ ಮಗುಗೆ ಜನ್ಮ ಕೊಡ್ಲಿಕ್ಕೆ ಯಾರು ಕೂಡ ಮನೇಲಿ ಜಾಗ ಕೊಡಲ್ಲ. ಆಗ ಒಬ್ರು ಹೇಳ್ತಾರೆ, ನಮ್ಗೆ ದನದ ಕೊಟ್ಟಿಗೆ ಇದೆ, ಅಲ್ಲಿ ಉಪಯೋಗಿಸ್ಕೊಳ್ಳಿ ಅಂತೇಳಿ. ಆಗ ಈ ಮರದಿಂದ ಮಾಡಿದಂತ ಒಂದು ಚಿಕ್ಕ ಒಂದು ತೊಟ್ಲನ್ನ ಏನ್ ಮಾಡಿರ್ತಾರೆ ಅಂದ್ರೆ ಆ ಸ್ಥಳದಲ್ಲಿ ಇಟ್ಟಿರ್ತಾರೆ. ಆಗ ಮರಿಯಳು ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟು ಆ ಮಗುವನ್ನ ಏನ್ ಮಾಡ್ತಾಳೆ ಅಂದ್ರೆ ಬಟ್ಟೆಯಿಂದ ಸುತ್ತಿ ಆ ತೊಟ್ಲಲ್ಲಿ ಇಟ್ಬಿಡ್ತಾರೆ. ಆಗ ಈ ಮಗು ಹುಟ್ಟಿದಂತೇಳಿ ಕೇಳಿ ಅಲ್ಲಿದ್ದಂತ ಕುರಿಗಳನ್ನು ಕಾಯುವಂತ ಕುರುಬರು ಏನ್ ಮಾಡ್ತಾರೆ? ಬೇಗ ಓಡಿ ಬಂದು ಈ ಮಗು ನೋಡಿ ತುಂಬಾ ಸಂತೋಷ ಪಟ್ಟು ಮಗುಗೆ ಏನ್ ಮಾಡ್ತಾರೆ? ಅವರು ಆರಾಧನೆ ಮಾಡ್ತಾರೆ, ನಮಸ್ಕಾರ ಮಾಡ್ತಾರೆ. ಆಮೇಲೆ ಜ್ಞಾನಿಗಳು ಅವರು ದೂರ ದೇಶದಿಂದ ಒಂಟೆಗಳ ಮೇಲೆ ಪ್ರಯಾಣ ಮಾಡಿ ಬರ್ತಾರೆ. ನೀವೆಲ್ಲ ಒಂಟೆ ಬಗ್ಗೆ ಕೇಳಿದಿರಲ್ವಾ? ಕೆಲವರು ಒಂಟೆ ಮೇಲೆ ಹತ್ತಿರ್ಬೋದು, ನೋಡಿರ್ಬೋದು. ಈ ಒಂಟೆಗಳಿಂದ ಇಳಿದು ಅವರ ಹತ್ರ 3 ವಿಧವಾದಂತ ಒಂದು ಕಾಣಿಕೆ ಇರ್ತದೆ ಅಥವಾ ಬಹುಮಾನ ಇರ್ತದೆ. ಅದನ್ನ ಮಗುವಿಗೆ ಕೊಟ್ಟು ಆ ಮಗುವನ್ನು ಆರಾಧನೆ ಮಾಡ್ತಾರೆ, ಗೌರವ ತೋರಿಸ್ತಾರೆ. ಅವಾಗ ಈ ಒಂದು ಮರಕ್ಕೆ ತುಂಬಾ ಒಂದು ಆಶ್ಚರ್ಯ ಆಗ್ತದೆ. ಏನಪ್ಪ ಇದು? ಬರೋರೆಲ್ಲಾನು ಈ ಮಗು ನೋಡಿ ತುಂಬಾ ಅದಕ್ಕೆ ಆರಾಧನೆ ಮಾಡ್ತಾರೆ, ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಏನು ಈ ಮಗು ಯಾರಿರ್ಬೋದು ಅಂತೇಳಿ ಯೋಚನೆ ಮಾಡ್ಬೇಕಾದ್ರೆ ಆ ಮರಕ್ಕೆ ಗೊತ್ತಾಗ್ತದೆ, ಈ ಮಗು ಒಂದು ಸಾಧಾರಣವಾದ ಮಗುನೇ ಅಲ್ಲ. ಯಾರು ಗೊತ್ತಾ? ಆ ಮಗು ಲೋಕದ ರಕ್ಷಕನು. ಆತನ ಯಾರಂದ್ರೆ ಯೇಸು ಕ್ರಿಸ್ತನಾಗಿದ್ದಾನೆ. ಹೌದು ಮಕ್ಕಳೇ, 2000 ವರ್ಷಗಳಿಂದ ಹುಟ್ಟಿದಂತ ಒಂದು ಮಗು, ಆತನು ಯೇಸು ಕ್ರಿಸ್ತನ ಮಾನವನಾಗಿ ಲೋಕಕ್ಕೆ ಒಂದು ಮಗುವಾಗಿ ಜನಿಸಿ ಬಂದ್ರು. ಆಗ ಆ ಮಗುಗೆ ಒಂದು ಮರಕ್ಕೆ ಗೊತ್ತಾಗ್ತದೆ, ನನ್ನ ಮೇಲೆ ಮಲಗಿರುವಂತ ಒಂದು ಮಗು ಒಂದು ಸಾಧಾರಣ ಮಗು ಅಲ್ಲ, ಈ ಮಗು ರಾಜನಾಗಿದ್ದಾನೆ, ಒಬ್ಬ ಸಾಮಾನ್ಯ ರಾಜನಿಗಿಂತಲೂ ಈತನು ಮಹಾರಾಜನಾಗಿದ್ದಾನೆ ಎಂಬುದಾಗಿ ಮರಕ್ಕೆ ತುಂಬಾ ಸಂತೋಷ ಆಗುತ್ತೆ. ಈಗ ಕಾಡಿಗೆ ಮರ ಕಡಿಯೋನು ಮತ್ತೆ ಹೋಗ್ತಾನೆ. ಇನ್ನು ಕಾಡಲ್ಲಿ ಸುಂದರವಾದ ಮರಗಳಲ್ಲಿ ಎಷ್ಟಿರ್ತದೆ? 2 ಇರ್ತದೆ. 2ನೇ ಮರವನ್ನ
ಕಚ್ಚ ಕಚ್ಚ ಅಂತೇಳಿ ಕತ್ತರಿಸಿದಾಗ ಆ ಮರ ಬಿದ್ದೋಗುತ್ತೆ. ಮರಕ್ಕಂತೂ ತುಂಬಾ ಸಂತೋಷ ಆಗುತ್ತೆ. ಏಕೆಂದ್ರೆ ಸಮುದ್ರದಲ್ಲಿ ದೊಡ್ಡ ಹಡಗಾಗಬೇಕೆಂಬ ಆಸೆ ಆ ಮರಕ್ಕಿರ್ತದೆ. ಆದ್ರೆ ಈ ಮರ ಕಡಿಯೋವನ್ನು ತಕೊಂಡು ಹೋಗ್ಬಿಟ್ಟು ಬಡಗಿಗೆ ಕೊಡ್ತಾನೆ. ಬಡಗಿ ಏನ್ ಮಾಡ್ತಾನೆ ಅಂದ್ರೆ ಅದರಿಂದ ಒಂದು ಚಿಕ್ಕ ದೋಣಿ ಮಾಡ್ಬಿಡ್ತಾನೆ. ಆ ದೋಣಿ ಮಾಡಿ ಇಸ್ರೇಲ್ ದೇಶದ ಗಲಿಲಾಯ ಅನ್ನುವಂತ ಒಂದು ಸಮುದ್ರದ ಒಂದು ಬಳಿಯಲ್ಲಿ ಬೆಸ್ತರು, ಮೀನ್ ಹಿಡಿಯುವಂತ ಬೆಸ್ತರು ಅವರು ಮೀನ್ ಹಿಡಿತಾ ಇರ್ತಾರೆ. ಅವರಿಗೆ ಈ ಒಂದು ದೋಣಿ ಮಾಡಿ ಅಲ್ಲಿ ಕೊಡ್ತಾರೆ. ಆ ದೋಣಿನ ಅವರು ಮೀನು ಹಿಡಿಯುವುದಕ್ಕಾಗಿ ಉಪಯೋಗಿಸ್ತಾ ಇರ್ತಾರೆ. ಅಲ್ಲಿ ಒಬ್ಬನೊಬ್ಬ ಮನುಷ್ಯ ಬರ್ತಾನೆ. ಆತನ ಹಿಂದೆ ಬಹಳ ಮಂದಿ ಅಂಕಲ್ಲು, ಆಂಟಿ, ಅಣ್ಣ, ಅಕ್ಕ, ತಮ್ಮ, ತಂಗಿ ಎಲ್ಲರೂ ಅವ್ರ ಜೊತೆ ಆತನ ಹಿಂದೆ ಬರ್ತಾ ಇರ್ತಾರೆ. ಆವಾಗ ಈ ವ್ಯಕ್ತಿ ಹೇಳ್ತಾರೆ, ಅಯ್ಯ, ನಾನು ನಿನ್ನ ಒಂದು ದೋಣಿಯಲ್ಲಿ ಬಂದು ನಿಂತ್ಕೊಳ್ಬೋದಾ? ಅದ್ರಲ್ಲಿ ನಾನು ನಿಂತ್ಕೊಂಡು ಸ್ವಲ್ಪ ನಾನು ಬಂದಂತ ಜನರಿಗೆ ನಾನು ಉಪದೇಶ ಮಾಡ್ಬೇಕಂತ ಹೇಳಿದಾಗ, ಓ ಬನ್ನಿ ಬನ್ನಿ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಆಗ ದೋಣಿ ಮೇಲೆ ಹತ್ತಿ ಆ ವ್ಯಕ್ತಿ ಏನ್ ಮಾಡ್ತಾನಂದ್ರೆ ಬಂದಂತ ಜನರಿಗೆ ರೋಗವಾಸಿ ಮಾಡ್ತಾನೆ, ಕುರುಡರಿಗೆ ಕಣ್ಣು ಕೊಡ್ತಾನೆ, ಕುಂಟರಿಗೆ ಕಾಲು ಕೊಡ್ತಾನೆ, ಕುಷ್ಠರೋಗಿಗಳನ್ನ ವಾಸಿ ಮಾಡ್ತಾರೆ. ಇಂಥ ಎಲ್ಲಾ ಅದ್ಭುತವನ್ನ ಮಾಡಿದಾಗ ಆ ಒಂದು ಮರಕ್ಕೆ ತುಂಬಾ ಆಶ್ಚರ್ಯ ಆಗ್ತದೆ. ಯಾರಪ್ಪ ಇದು? ನಾನು ದೊಡ್ಡ ಹಡಗಾಗ್ಬೇಕು, ಬಹಳ ಜನರನ್ನ ಕರ್ಕೊಂಡು ಹೋಗ್ಬೇಕಂತ ಆಸೆ ಪಟ್ರೆ ಈ ಒಂದು ನನ್ನನ್ನ ಹೋಗಿ ಚಿಕ್ಕ ದೋಣಿ ಮಾಡ್ಬಿಟ್ಟಿದ್ದಾರೆ, ಇದ್ರಲ್ಲಿ ಯಾರೊಬ್ಬ ಮನುಷ್ಯ ಬಂದ್ಬಿಟ್ಟಿದ್ದಾನೆ, ಯಾರಿವರು ಅಂತೇಳಿ ಆ ಮರ ಯೋಚನೆ ಮಾಡ್ತಿರ್ಬೇಕಾದ್ರೆ ಆ ಮರಕ್ಕೆ ನಂತರ ಗೊತ್ತಾಗ್ತದೆ ನಿಂತಿರುವಂತ ವ್ಯಕ್ತಿ ಒಬ್ಬ ಸಾಧಾರಣವಾದಂತ ವ್ಯಕ್ತಿ ಅಲ್ಲ, ಆತನು ಏಸು ಕ್ರಿಸ್ತನಾಗಿದ್ದಾನೆ. ಹೌದು ಮಕ್ಕಳೇ, ಏಸು ಕ್ರಿಸ್ತನ ಈ ಲೋಕದಲ್ಲಿದ್ದಾಗ ದೋಣಿಯನ್ನು ಉಪಯೋಗಿಸಿ ಅನೇಕರಿಗೆ ಪರಲೋಕ ರಾಜ್ಯದ ಕುರಿತಾಗಿ ಬೋಧನೆ ಮಾಡಿದ್ರು, ರೋಗಿಗಳನ್ನ ವಾಸಿ ಮಾಡಿದ್ರು. ಆಗ ಮರಕ್ಕೆ ತುಂಬಾ ಖುಷಿ ಆಗುತ್ತೆ. ಏಕೆಂದ್ರೆ ನೂರಾರು ಸಾವಿರಾರು ಜನರನ್ನ ಕರ್ಕೊಂಡು ಹೋಗೋದಕ್ಕಿಂತ ಹೆಚ್ಚಾಗಿ ಆ ಒಂದು ಮರದಿಂದ ಮಾಡಿರಲ್ಪಟ್ಟಂತ ಒಂದು ದೋಣಿ ಯಾರಿಗೂ ಉಪಯೋಗವಾಗ್ತಾ ಇದೆ? ಯೇಸು ಕ್ರಿಸ್ತನಿಗೆ ಉಪಯೋಗವಾಗ್ತಾ ಇದೆ. ಈಗ ಮತ್ತೆ ಕಾಡಿಗೆ ಮರ ಕಡಿಯವನು ಹೋಗ್ತಾನೆ. ಆ ಸುಂದರವಾದಂತ 3 ಮರಗಳಲ್ಲಿ ಇನ್ನೆಷ್ಟು ಮರ ಇದೆ ಹೇಳಿ ನೋಡೋಣ? ಹೌದು, ಇನ್ನು ಒಂದೇ ಒಂದಿದೆ. ಆ ಮರಕ್ಕೆ ಯಾರು ಕತ್ತರಿಸಬಾರ್ದೆಂಬ ಒಂದು ಆಶೆ ಇರ್ತದೆ. ಆದ್ರೆ ಮರ ಕಡಿಯವನು ಏನ್ ಮಾಡ್ತಾನೆ ಅಂದ್ರೆ ಹೋಗಿ ಅದನ್ನ ಕಚ್ಚ ಕಚ್ಚ ಅಂತ ಹೇಳೋದನ್ನ ಕತ್ತರಿಸ್ಬಿಡ್ತಾನೆ. ಮರಕ್ಕೆ ತುಂಬಾ ದುಃಖ ಆಗ್ಬಿಡ್ತದೆ. ಅಯ್ಯಯ್ಯೋ, ಯಾಕಪ್ಪ ನನ್ನ ಕತ್ತರಿಸಿದ್ರಿ, ಏನ್ ಮಾಡಕ್ ಹೋಗ್ತೀರ ನನ್ನ ನೀವು ಅಂತೇಳಿ. ಆ ಮರ ಕಡಿಯವನು ಅದನ್ನ ತಕೊಂಡೋಗಿ ಏನ್ ಮಾಡ್ತಾನೆ, ಬಡಗಿಗೆ, ಕಾರ್ಪೆಂಟರ್ಗೆ ಕೊಟ್ಬಿಡ್ತಾನೆ. ಆತ ಏನ್ ಮಾಡ್ತಾನಂದ್ರೆ ಅದರಿಂದ ಒಂದು ಉದ್ದವಾದಂತ ಒಂದು ಹಲಿಗೆ, ಒಂದು ಚಿಕ್ಕವಾದಂತ ಹಲಿಗೆ, 2 ಹಲಿಗೆಯನ್ನು ಮಾಡಿ ಇಸ್ರಾಯೇಲ್ ದೇಶದಲ್ಲಿ ಆ ಒಂದು ದಿನಮಾನಗಳಲ್ಲಿ ಆ ಯೆರೂಸಲೇಮಿನಲ್ಲಿ ಒಬ್ಬನೊಬ್ಬ ಮನುಷ್ಯನಿಗೆ ಏನ್ ಮಾಡ್ತಾರೆ, ಶಿಲುಬೆಗೆ ಹಾಕುವಂತ ಒಂದು ಶಿಕ್ಷೆ ಕೊಡ್ತಾರೆ. ಆತನ ಹೆಗಲ ಮೇಲೆ ಒಂದು ಶಿಲುಬೆಯ ಒಂದು ಆಕಾರದಲ್ಲಿ ಆ ಮರದಿಂದ ಮಾಡಿ ಅದನ್ನ ಹೆಗಲ ಮೇಲೆ ಒರೆಸ್ತಾರೆ. ಭಾರವಾದ ಶಿಲುಬೆಯನ್ನು ಹೊತ್ತುಕೊಂಡು ಆ ಕಲ್ವಾರಿ ಬೆಟ್ಟದ ಮೇಲೆ ಆ ಮನುಷ್ಯನ ಏನ್ ಮಾಡ್ತಾರೆ, ಆ ಶಿಲುಬೆಯ ಮೇಲೆ ತೂಗಾಡುವಂತೆ ನೇತಾಕ್ತಾರೆ. ಅವಾಗ ಈ ಮರಕ್ಕೆ ಆಶ್ಚರ್ಯ, ಯಾರನ್ನಪ್ಪ ನನ್ನ ಮೇಲೆ ತೂಗ ಹಾಕಿದ್ದಾರೆ, ಇವ್ರು ಯಾರು ಅಂತೇಳಿ ಯೋಚನೆ ಮಾಡ್ಬೇಕಾದ್ರೆ ಮರ ಗೊತ್ತಾಗುತ್ತೆ, ಆತನು ಏಸು ಕ್ರಿಸ್ತನಾಗಿದ್ದಾನೆ. ಹೌದು ಮಕ್ಕಳೇ, ಏಸು ಕ್ರಿಸ್ತನು ಬಂದು ನಾನು ಮತ್ತು ನೀನು ಮಾಡಿದ ಪಾಪಗಳಿಗಾಗಿ ಶಿಲುಬೆಯ ಮೇಲೆ ರಕ್ತ ಸುರಿಸಿ ನಮಗಾಗಿ ಪ್ರಾಣ ಕೊಟ್ಟನು. ಆಗ ಮರಕ್ಕೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಇಡೀ ಲೋಕದ ಎಲ್ಲಾ ಜನರನ್ನು ರಕ್ಷಿಸುವುದಕ್ಕಾಗಿ ಯೇಸು ಸ್ವಾಮಿ ಏನ್ ಮಾಡಿದ್ರು, ಆ ಮರವನ್ನು ಉಪಯೋಗಿಸಿದ್ರು. ಮಕ್ಕಳೇ, ಈ ಒಂದು 3 ಮರಗಳ ನಿರೀಕ್ಷೆಯಲ್ಲಿ ನಾವು ಕಲಿತಂತ ಒಂದು ಮುಖ್ಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಈ 3 ಮರಗಳಿಗೆ ಬೇರೆ ಬೇರೆ ಒಂದು ಆಸೆ ಇತ್ತು. ಆದ್ರೆ ಯಾವ್ದಾರ ಒಂದು ಮರದ ಒಂದು ಆಸೆ ನೆರವೇರ್ತಾ ಇಲ್ವಲ್ಲ. ಆದ್ರೆ ಆ ಬಡಗಿಗೆ ಬೇರೆ ಒಂದು ಆಸೆ ಇತ್ತು. ಹಾಗೆ ಮಕ್ಕಳೇ, ನಿಮ್ಮ ಜೀವನದಲ್ಲಿ ಬೇರೆ ಬೇರೆ ಆಸೆಗಳಿರ್ಬೋದು. ಆಸೆ ನೆರವೇರ್ಬೋದು ಅಥವಾ ನೆರವೇರದೇ ಇರ್ಬೋದು. ಆದ್ರೆ ಮಕ್ಕಳೇ, ನೀವು ನಿಮ್ಮ ಜೀವಿತವನ್ನು ಯೇಸು ಸ್ವಾಮಿಗೆ ಒಪ್ಪಿಸಿಕೊಡುವಾಗ ದೇವರು ನಿಮ್ಮ ವಿಷಯದಲ್ಲಿ, ಒಂದೊಂದು ಮಗುವಿನ ವಿಷಯದಲ್ಲಿ ಒಂದು ಸುಂದರವಾದಂತ ಒಂದು ಯೋಜನೆ ಇಟ್ಟಿದ್ದಾನೆ. ನೀವು ನಿಮ್ಮ ಜೀವಿತವನ್ನು ಒಪ್ಪಿಸಿಕೊಡೋದಾದ್ರೆ ದೇವರ ಒಂದು ಅದ್ಭುತವಾದಂತ ಒಂದು ಯೋಜನೆ, ಆತನ ಒಂದು ಆಸೆ ನಿಮ್ಮ ಜೀವನದಲ್ಲಿ ನೆರವೇರ್ತದೆ. ದೇವರು ನಿಮ್ಮನ್ನು
ಆಶೀರ್ವದಿಸಲಿ. ಆಮೇನ್.